ವೈಟ್ ಕಲರ್ ಬರ್ತಲ್ಲ ಅದು ಕೆಮಿಕಲ್ ಮಿಕ್ಸ್ ಇರುತ್ತೆ. ಇದು ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ, ಪ್ಯೂರ್ ಸಗಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿಗಳು ನಮ್ಮ ಶಿವಮಂದಿರದೊಳಗೆ ಸಿಗ್ತಾವೆ. ಜೀವನ ಹೆಂಗ ಎಷ್ಟ ಕಷ್ಟ ಬಂದ್ರ ನದಿ ತರ ನಿಂದ್ರಲಾರ್ದಂಗ ಹರ್ಕತ್ ಹೋಗ್ಬೇಕು. ನದಿ ಒಂದಿನ ಬತ್ತಿ ಹೋಗುತ್ತಾ ಆತರ ನಾವು ಒಂದಿನ ಸತ್ತೋಕಿವಿ. ಎಲ್ಲರಿಗೂ ಸಾವಿದ್ದಿದ್ದ ದಿನ ನದಿ ತರ ಬದುಕ್ಬೇಕು. ಹಾ, ಏನಿಲ್ಲ ನೋಡ್ರಿ, ನಮ್ಮ ಹುಡುಗನ ಮಾತಿನ ಸಾರಾಂಶ ಇಷ್ಟೇ. ಯಾರಾದ್ರೂ ಈಗ ಮಲಪ್ರಭಾ ನದಿ ಹರಿತೈತೆ ಇಲ್ಲಿ ನಮ್ಮ ನಾಗರಾಳ, ಬನಶಂಕರಿ, ಬಾದಾಮಿ ಈ ಭಾಗದಾಗ. ದಂಡಿಗೆ ಬಂದ್ ಬಿಗ್ರನ್ ಕಳಿಸ್ಬೇಕಾರ, ಅದು ಬಾಳ ದೊಡ್ಡ ಸಮಸ್ಯೆ. ಅದ ನೀರ ಏನಾಗತ್ತಂದ್ರ ಮುಂದ್ ಯಾವ್ದೋ ಒಂದು ಊರಿಗೆ ಕುಡಿಯೋ ನೀರಿಗೆ ಅದನ್ನ ಮಾಡಿ ಫಿಲ್ಟರ್ ಮಾಡಿ ಕಳಿಸ್ತಾನೆ. ಡ್ರೆಸ್ ಬಂದ ನೋಡ್ರಿ, ಕೋಲ್ಗೇಟ್ ಮ್ಯಾಕ್ಸ್ ಪ್ರೆಸ್ ಅಂತಾರೆ. ಸೌಂದರ್ಯ ಬಾದಾಮಿ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗ ಹಾಸ್ಯ ಪಾತ್ರಕ್ಕೆ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥ ಒಬ್ರು ಹಾಸ್ಯ ಪಾತ್ರಧಾರಿ. ಪಾಸ್ ಆಗಿಬಿಡ್ತಾರ. ಬಹಳ ಮಸ್ತ್ ನಡೀತಿ ಜಾತ್ರೆ. ಹಿಂದೆ ಒಂದ್ ಬಹಳ ಫೇಮಸ್ ಏನಂದ್ರ ನಾಟಕ. ನಮಸ್ಕಾರ, ನಾನು ಬಸವರಾಜ್ ಕಟ್ಟಿಮನಿ. ಒಂದ್ಸತಿ ನಮ್ ದೋಸ್ತ ರವಿ, ಅವ ನಮ್ಮ ಮಹೇಶ, ನಾವೆಲ್ಲರೂ ಸೇರಿ ಇವತ್ತ ಬನಶಂಕರಿ ಜಾತ್ರೆಗೆ ಹೊಂಟಿವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬನಶಂಕರಿ ನಮ್ಮ ಉತ್ತರ ಕರ್ನಾಟಕದೊಳಗ ಬಹಳ ಫೇಮಸ್ ಆಗಿರ್ತಕ್ಕಂಥ ಜಾತ್ರೆ. ಈ ಬಾಗಲಕೋಟೆ ಜಿಲ್ಲೆ ಒಳಗ ಬನಶಂಕರಿ ಜಾತ್ರೆ ಅಂದ್ರ ಬಹಳ ಫೇಮಸ್ ಐತಿ. ಅದ್ರ ಜೊತೆಗೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ಒಳಗ ಕೊಪ್ಪಳದಾಗ ನಮ್ಮ ಗವಿಮಠ ಜಾತ್ರೆ ಅದು ಕೂಡ ಬಹಳ ಫೇಮಸ್. ಈ ಉತ್ತರ ಕರ್ನಾಟಕದೊಳಗ ಎರಡು ಜಾತ್ರೆ ಬಹಳ ಫೇಮಸ್ ಅದಾವ. ಕೊಪ್ಪಳ ಗವಿಮಠ ಕರ್ನಾಟಕದ ಕುಂಭಮೇಳ ಅಂತ. ಅಚ್ಚಾ, ನಾವೆಲ್ಲ ನಮ್ ದೋಸ್ತರು ನಾವ್ ಸೇರಿ ಹೊಂಟಿವಿ. ಪಾದಯಾತ್ರೆ ಮಾಡಕತ್ತೀವಿ. ನಾವು ಇಲ್ಕಲ್ಲಿಂದ ಇಲ್ಲಿಗೆ ಬಸ್ಸಿಗೆ ಬಂದು ಬಾದಾಮಿಯಿಂದ ಬನಶಂಕರಿ ನಡ್ಕೊಂತ ಹೊಂಟಿವಿ. ಅದು ದೊಡ್ಡ ಪಾದಯಾತ್ರೆ ನಮ್ದು. ಅಲ್ಲಿ ಪ್ರಸ್ತ ಇತ್ತು, ಪ್ರಸ್ತ ಊಟ ಮಾಡ್ಕೊಂಡು ಹೊಂಟಿವಿ. ನಮ್ಮ ಮಹೇಶ್ ಅವರು ಒಂದ್ 10 ರೂಪಾಯಿ ಪಾನ್ ಕೊಡಿಸಿದ್ರು. ಬಹಳ ದಾನ ಸೂರ ಕರ್ಣ. ಆ ಕರ್ಣ ಇಲ್ಲಿ ಕುಂತಾರ, ಇಲ್ಲಿ ಕುಂತಾರ ಅಂತ ಸ್ವಲ್ಪ ಏನ್ರ ಪಾನ್ ಕೊಡಿಸ್ಲಿಕ್ಕ ಸ್ವಲ್ಪ ಕೆಳಗ್ ಹೋಗ್ಬಿಡ್ತಾರ. ಹಂಗ ಇದೊಂದು ಬದುಕಿ, ಇದು ಚಂದವೇ, ಪಾಸ್ ಆಗಿಬಿಡ್ತಾರ. ಬಹಳ ಮಸ್ತ್ ನಡೀತಿ ಜಾತ್ರೆ. ಹಿಂದೆ ಒಂದ್ ಬಹಳ ಫೇಮಸ್ ಏನಂದ್ರ ನಾಟಕ. ನಮ್ಮ ಬನಶಂಕರಿ ಜಾತ್ರೆ ಒಳಗ ಬಹಳ ಚಂದ ನಾಟಕ ಮಾಡಿರ್ತಾರ ನಮ್ಮ ಉತ್ತರ ಕರ್ನಾಟಕ ಜನ. ನಮ್ಮ ನಾಟಕ ಬಗ್ಗೆ ಬಹಳ ಯಥೇಚ್ಛವಾಗಿ ಗೊತ್ತಿರೋದಂದ್ರ ನಮ್ಮ ನಾಟಕ ಕವಿ ಫಕೀರೇಶ್ ಅವ್ರಿಗೆ, ಅವ್ರ ಶಿಷ್ಯ ಆಗಿರ್ತಕ್ಕಂಥ ರವಿಚಂದ್ರ ಅವ್ರಿಗೆ. ಹಾ, ಹೇಳ್ರಪ್ಪ, ಇದ್ರ ಬಗ್ಗೆ ಹೇಳ್ರಿ. ನಾಲ್ವರ ಲವರ ಈಗ ರೀಸೆಂಟ್ ಆಗಿ ಒಂದ್ ಇದು ಮಾಡ್ತಾರ ಸಾಂಗ್, ನಾನಲ್ಲ ದಕ್ಕಿ ನಾನಲ್ಲ ಅಂತೇಳಿ. ಆ ಲೈನ್ ಬಿಟ್ಬಿಟ್ರ ಅವ್ರ. ಹೂ ಅಂದ್ರ ಗಿಫ್ಟ್ ಹಾಕ್ಯಾನ, ಹುಡುಗಿ ಇಲ್ಲ ಅಂದ್ರ ಹುಚ್ಚ ಹಾಕ್ಯಾನ. ಚೈನಿ ಮಾಡಕ್ ರಾಕ್ ಬೇಕು, ಪ್ರೀತಿ ಮಾಡಕ್ ದಿಲ್ ಬೇಕು. ನಾಟಕ ಒಂದ್ ಐತೆ, ಅದನ್ನ ನೋಡಬಿಡಮ್ಮ. ಕೆಂಪು ಹೊಡ್ತಾಳೆ, ಕೆಂಪಿ ಕೆಂಪಿ ನಾಟಕ. ತಿರುಗಿದ ಬಾರೆ ಜಗದಾಂಬೆ, ತಿರುಗಿ ನೋಡಿದ್ರೆ ಗಿಂಡಿ ಕನಲ್. ಬಹಳ ಚಂದ ನಾಟಕ ಮಾಡಿರ್ತಾರ. ನಮಗ ಉತ್ತರ ಕರ್ನಾಟಕ ಸುಸ್ತಾಗಿ ಬರ್ತೀವಿ ಈಗ ಹೋಗಿ ನೋಡ್ಬೇಕ್ರಿ. ಅಪ್ಪ ಈ ಉತ್ತರ ಕನ್ನಡ ಮಂದಿ ಹೆಂಗಪ್ಪ ನೀವು? ತಿಕ್ಕೊಂಡಿ ಮಹೇಶ ಕೇಳಿದ್ರಲ್ಲ, ಈಗ ನಾಟಕ ಹೆಸರು ಬಹಳ ಮಸ್ತ್ ಇರ್ತಾವ. ಹಂಗ ನಾಟಕನ ಚಲೋ ಇರ್ತಾವ, ಬಹಳ ಕಾಮಿಡಿ ನಾಟಕ. ಅದ್ರ ಜೊತೆ ಯಾರ್ಯಾರ ನಮ್ಮ ಉತ್ತರ ಕರ್ನಾಟಕ ಬಿಟ್ಟು ಇವ ವಿಡಿಯೋದಾಗ ಬರಲ್ಲ ಅಂತ ವಿಡಿಯೋ ತಡ್ರಿ ದೋಸ್ತ್ರ, ಇವ್ನ ಐತಲ್ಲ ನನ್ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇಲ್ಲೇ ಒಂದ್ ಸಣ್ಣ ಚೆಕ್ ಪೋಸ್ಟ್ ಐತಿ. ನಾವು ಒಂದ್ ಸಣ್ಣ ಬ್ರೇಕ್ ತಗೊಂಡಿವಿ, ಹೊಳ್ಳಿ ವಾಪಸ್ ಬರ್ತೀವಿ. ಈ ಚೆಕ್ ಪೋಸ್ಟ್ ಮುಗಿದ್ಮ್ಯಾಗ ಒಂದ್ ಬ್ರೇಕ್ ತೋರಿಗೆ. ನಮ್ ಹುಡುಗರು ಪಾದಯಾತ್ರೆ ಮಾಡಿ ಬಹಳ ಸುಸ್ತಾಗ್ಬಿಟ್ಟವು. ನೋಡ್ ಮಕ್ಕದಾಗ ಕಳೆನೇ ಇಲ್ಲ. ಜಸ್ಟ್ ಬರೀ ಒಂದ್ 3 ರಿಂದ 4 ಕಿಲೋಮೀಟರ್ ಬಂದಿವಿ ನಡ್ಕೊಂತ. ಆಲೆ ಹೊಟ್ಟೆ ಹತ್ತಿಸಿದ ಇವಾಗ ಪ್ರಸ್ಥಾನ ತಗೋಬೇಕು. ಇನ್ನ ಬನಶಂಕರಿಗೆ ಬಹಳ ಊರಿಂದ ಹೆಂಗ್ ಬರ್ತಾರ, ಬನಶಂಕರಿ ಜಾತ್ರೆಗೆ ಬಹಳ ಊರಿಂದ ಪಾದಯಾತ್ರೆ ಮಾಡಿರ್ತಾರ. ಒಂದ್ ವಾರ ಮುಂಚೆಕ ಬರ್ತಾರ ಊರ್ ಬಿಟ್ರು. ನಾವು ಬನಶಂಕರಿ ಜಾತ್ರೆಗೆ ಹೋಗ್ಬೇಕು ಅಂತ ಅನ್ಕೊಂಡು. ಮತ್ತ ಇವಾಗ ಕಾಣ್ಬೇಕು ನಮ್ಗ. ಇವಾಗ ಇಲ್ಲ ಅಂದ್ರೆ ವಿಡಿಯೋ ಕ್ಯಾನ್ಸಲ್ ಇದೆ.
ಸೌಂದರ್ಯ ಬದಾಮಿ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗ ಹಾಸ್ಯ ಪಾತ್ರಕ್ಕೆ ಬಹಳ ಹೆಸರುವಾಸಿ ಆಗಿರ್ತಕ್ಕಂತ ಒಬ್ರು ಹಾಸ್ಯ ಪಾತ್ರಧಾರಿ. ನಮ್ಮ ಕವಿಗಳ ಅವ್ರ ಬಗ್ಗೆ ಹಿಂಗಂದ್ರೆ ಹೆಂಗಿನ ಅದು ನಮ್ ಸೌಂದರ್ಯ ಬಗ್ಗೆ ನಾಟಕ ಬರ್ಸಟ್ ಹೆಂಗ್ಲಿ ನಾಟಕ ಬಗ್ಗೆ ಮಾತಾಡೋಣ ಮಾತು ಬ್ಯಾಡಪ್ಪ. ಯಾಕೆ ಅಲ್ಲ ಇವ್ರ ಮಕ್ಕ ನೆನಪಿಟ್ಕೊರಿ ಎಲ್ಲಾರು ಇವ್ರ ಮಕ್ಕ ನೆನಪಿಟ್ಕೊರಿ. ನಮ್ಮ ಉತ್ತರ ಕರ್ನಾಟಕದಾಗ ಹೆಚ್ಚು ನಾಟಕ ಬರೀತಾನ ಅಂತ ಹೇಳಿ ನಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ಅಭಿಲಾಷೆ ಎಲ್ಲ ಐತಿ. ಬಟ್ ಇವ್ನ ನೆನಪಿಟ್ಕೊರಿ ಇವ್ನ ಹೆಂಗಾರ ಮಾಡಿ. ಏನು ನೋಡ್ರಿ ನಾನ ನೋಡ್ರಿ ಕಾರ್ ಪಾರ್ಕಿಂಗ್ ಬರ್ರಿ ಇನ್ನೇನ ಪಂಚಾಯತ್ರಿ ಬಂದಾಗ್ಬಿಡ್ತು. ಎಲ್ಲ ಇಲ್ಲಿನ ವಾತಾವರಣ ಎಲ್ಲಾ ತೋರಿಸ್ತೀವಿ. ನೀವು ಅಂದ್ರೆ ಬಂಗಾರ ನೋಡ್ರಲ್ಲ ನಮ್ಮ ಎಲ್ಲಾ ವಾಹನ ಪಾರ್ಕ್ ಮಾಡಕ ಜಾಗದ ವ್ಯವಸ್ಥೆ ಮಾಡ್ಯಾರ. ಜನ ಎಲ್ಲ ನಾವ್ನ ಕೊಡ ಕಟ್ಕೊಂಡ್ ಜಾತ್ರಿ ಬಂದಾರ. ಫುಲ್ ಟ್ರಾಫಿಕ್ ಜಾಮ್ ನೋಡ್ರಿ. ಸೀದಾ ಇದ್ರಾಗ ಬನಶಂಕರಿ ಇನ್ನ ಒಂದ್ ಅರ್ಧ ಕಿಲೋಮೀಟರ್ ಮ್ಯಾಗ ಐತಿ. ಜಾತ್ರೆ ಬಹಳಷ್ಟು ಗದ್ದಲಿರೋದ್ರಿಂದ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಂತರ ನಾವು ಜಾತ್ರೆ ಮುಗಿಸಿ ನಮ್ಮ ಪರವಿನವ್ರ ಊರಾಗಿರ್ತಕ್ಕಂಥ ನಗರಾಳದಲ್ಲಿ ವಸತಿ ಮಾಡಿ ಮರುದಿನ ಮಕರ ಸಂಕ್ರಾಂತಿ ಪ್ರಯುಕ್ತ ಮಾಕೂಟಕ್ಕೆ ಹೋದ್ವಿ. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತ ಜನವರಿ 14. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇವ ನಮ್ಮ ಕಿಡಿಗೇಡಿ ಪ್ರವೀಣ್ ನಮಗ ಬಿಗ್ರನ್ ಕಳ್ಸಕ್ಕ ಇಲ್ಲಿ ನಾವು ಕರ್ಕೊಂಡು ಮಲಪ್ರಭಾ ನದಿ ದಂಡಿಗೆ. ಇವ್ ನನ್ನ ಮಕ್ಕಳು ಬಿಗ್ರನ್ ಕಳ್ಸಿ ಅಲ್ಲಿ ದಂಡಿ ಕುಂತ ಮಾತಾಡಕತ್ತಾರ. ಅವ ಇನ್ನೊಬ್ಬ ನಮ್ಮ ಲಂಡಿ ಮಹೇಶ್ ಏನ್ ಇನ್ನ ಬಿಗ್ರನ್ ಕಳ್ಸಿ ಬಂದೇ ಇಲ್ಲ. ಈ ನೆಕ್ಸ್ಟ್ ಮಕಪಕ್ಕ ತಕೊಂಡು ಮಾಕೋಟಕ್ಕೆ ಹೋಗ್ಬೇಕು. ಇಲ್ಲಿದ್ದ ಮಾಕೋಟ ಒಂದ್ 8 ಕಿಲೋಮೀಟರ್ ಐತಿ. ದೋಸ್ತರ ಜೊತೆ ಅಡ್ಡಾಡೋದ್ ಬಾಳ ಕಷ್ಟ. ಈ ನನ್ನ ಮಕ್ಳು ಬೀಗನ್ ಕಳಿಸಿಕೊಂಡು ಹಲ್ ತೆಕ್ಕಕ್ ಒಂದ್ ಬೇಗ ಕಟ್ಟಿನ ಮುರಿದಿಲ್ಲ ಇವ್ರು. ಆ ಬೇಗ ಕಟ್ಟಿ ಮುರಿಯವ ಅಲ್ಲಿ ಇನ್ನ ಬಂದೇ ಇಲ್ಲ. ಬೀಗನ್ ಕಳ್ಸಕ್ ಹೋಗ್ಯಾನ. ಅವ್ ಫೋನ್ ಹಚ್ಚಿರಾಕತ್ತಾನ ರವೆ ಬೇಗ ಕಟ್ಟಿ ಮುರ್ಕೊಂಬ ಅಂತೇಳಿ. ಅವಂಗ ಈಜ್ ಬರ್ತಂತವ ಮುಂದಾಗ ಕುಂತಾನ ಅಲ್ಲಿ. ನನಗ್ ಈಜ್ ಬರ್ತಾನ ಇಲ್ಲಿ ಕುಂತೀನಿ. ಅವಾಗ ಈಜ ಬರ್ಲಾ ನನ್ನ ಮಗ ಅಲ್ಲಿ ಮುಂದಾಗ ಕುಂತಾನ. ಏಯ್ ಸತ್ಗತಿ ಎಂದಕ್ ಬಾ ಜ್ಯೂಸ್ ನಮ್ ಕವಿಗಳು ಒಂದು ಸಾಂಗ್ ಬರೀತಾವ್ರೆ. ಏನ್ ಬರೀತಾರ? ಈಗ ಸಂಡಾಸ್ ಕುಂತಿ ಮತ್ ರೀಲ್ಸ್ ಮಾಡ್ತಾರ ನೋಡಿ. ರಾತ್ರಿನ್ಯಾಗ ಇದನ್ ನಡ್ಯಾಕ್ ಹೋಗ್ಯಾರ ಮಲ. ಆ ಸುಳ್ಯ ಮಗನ್ ಕರ್ಕೊಂಡ್ 3 ಕಿಲೋಮೀಟರ್ ಕರ್ಕೊಂಡ್ ಹೋಗ್ಯಾನ. ಮಲ ಅದ ಬರ್ಲಿ ಅಂತೇಳಿ. ಏನಿಲ್ಲ ವಾಪಸ್ ಹೊಳ್ಳಿ ಮನಿ ಕರ್ಕೊಂಡ್ ಬಂದಾನ. ಆತ್ ನೋಡ್ರಪ್ಪ ಇಲ್ಲಿ ಏನಿಲ್ಲ ಬರ್ರಿ ಹೊಳ್ಳಿ ಅಂತೇಳಿ. ಏನ್ ಮಾಡ್ತೀರಿ ಇಂತ ದೋಸ್ತರು. ಮಲಪ್ರಭಾ ನದಿ ಇದು ನಾಗರಾಳ SB ಅವ್ರದ್ದು ಗೇಟ್. ಸರಸ್ವತಿ ನದಿ ಸರಸ್ವತಿ ಇಲ್ಲಿ ಯಾಕೆ ಬರ್ತಾಳೆ ಯಾಕೆ? ಅದು ಏನ್ ಅಡ್ಡಾಗಿತ್ತಲ್ಲ ಏನಿಲ್ಲ. ಮರ ಇದೊಂದು ಇದ್ರ ಬರ್ಲಾಲೆ ಹೊಳಿಗೆ ಆಟದಾರ ದೋಸ್ತ ನಿನ್ ಬೇಗ ಸಿಗೋಲ್ಲ ಅಂದ್ರೆ ಹೆಂಗ ಜೀವನ ಇಲ್ಲೇದೇ ನೀ ಹೋಗ್ತಾರಿ ಹೇಳ್ತೀನಿ ಹಂಗೆ ಆಡಾಡ್ದು ಮುಂದೆ ಬರ್ತಾ ಒಂದ್ ಈ ಕಡೆ ರೋಡ್ ಇಡದಂತ ಇಲ್ಲಿ ಬಂದು ಕಾರ್ ಮುರಿದ್ ಮತ್ತೆ ಹೇಳಂತೆ ಬೇರೆ ಕಟ್ಟು ಮುರ್ಕೊಂಡ ಬನ್ನಿ ಹೇಳಂತೆ. ಎರಡು ಕಾಲ ಯಾರು
ಅಲ್ಲಿ ಮಲಾಮ್ ಇತ್ತಂದ್ರ ಮತ್ತ ಏನ್ ಎಲ್ ತಿಕ್ಕವ ಅಲ್ಲಿ ತಿಕ್ಲಾರ್ದವ ಮೊದ್ಲಕ್ ಬೇನಿಗೆ ಯಾವ ಹುಟ್ಟ್ಯಾವ ಮಾಡಿ ಈಗೀಗ ಹುಟ್ಟ್ಯಾವ ಮೊದ್ಲಕ್ಕೆಲ್ಲ ಬೇನೆ ಗಿಡದ ಹುಟ್ಟು ಜಾಲಿ ಗಿಡದ ಹುಟ್ಟು ಕಣ್ಣಿಡದು ನಮ್ಮ ಸರಿ ಇಲ್ಲ ಮಗನ ತೋರ್ಸಿದ್ದೆ ನಿಮ್ ಅಕ್ಕ ತಕೋನ ತಕೊಲಾರ್ದವ ಭಾಗ್ಯ ಅಂತಾರಲ್ಲ ಅದು ಯಪ್ಪ ತೋರ್ಯ ಹುಷಾರ್ ನೋಡು ತುರ್ಗಂಡ್ಲಿ ತೋರ್ಕೊಂಡಿ ಅಲ್ಲಿ ಸಿಗಲ್ದ ಸುಮ್ಮ ಇಲ್ಲ ಹಂಗ ಇದ್ರ ಆ ಸಾಂಕರ್ ನೀರ್ ಇಲ್ಲಿ ಬರಕತ್ತವ ಆ ಸಾಂಕರ್ ನೀರ್ ನಾ ತಕೊಳಕತ್ತೀನಿ ಗನ ಸಾಕಿರ್ತೀನಿ ಕಡ್ಡಿ ಬೇಕಿಲ್ಲ ಹಿಂಗ ಇನ್ನೇನ್ ಬರ್ತೀಯ ಊರಿಗೆ ಇಲ್ಲ. ಇನ್ನೇನೆ ಬರಂಗಿಲ್ಲ ಜೋಲ್ ಕಟ್ಟಿ ಕೊಡೋಲ್ಲ ಇವ್ರು ಊರಿಗೆ ಸಾಕಾಯ್ತು ಅಡಿಸಿ ಮಗನೇ ಬಜಾಯ್ತ್ರಿ ಈ ಅಡಿಸಿ ಮಗ ಮುರ್ಗಮ್ಮ ಅಂತೇಳಿ ಇಲ್ಲಿ ಬಂದ ಓಡಿ ಸಗಣಿ ಮಹೇಶ್ ಮುತ್ಯ ಡ್ರೆಸ್ ಬಂದ ನೋಡ್ರಿ ಕೋಲ್ಗೇಟ್ ಮ್ಯಾಕ್ಸ್ ಪ್ರೆಸ್ ಅಂತಾರೆ ಹಳ್ಳಿ ಕಡೆ ಯಾರಕ್ಕೆ ಹೋಗಿದ್ರೆ ಅಲ್ಲಿನ ಮೂಲೆಗೆ ಹೋಗಿ ಹೊಲಸ್ ತೆಗಿತಾವ ಬೇಂಗ್ ಕಟ್ಟಿ ಬ್ರಸ್ ಇವು ಮಯ್ಯ ಮುರ್ಕೊಂಬಂದಲ್ಲ ಹೋಗಿ ಮಯ್ಯ ಹಲ್ ತಿಕ್ಲಾರ್ದ ಮಕ್ಕ ಏಯ್ ಹಲ್ ತಿಕ್ಕಲೇ ಹಲ್ ತಿಕ್ಲಾರ್ದ ಮಕ್ಕ ಕುತ್ಕೊಂಡು ಬೇನ್ ಕಟ್ಟಿ ಹೋಗಲ್ಲ ಅಪ್ಪ ನಿಂಗ ಫುಲ್ ಪವರ್ಫುಲ್ ಹಲ್ ತಿಕ್ಕಿದ್ರ ಅವಳ ಹಲ್ ಕ್ಲೀನ್ ಆಗಿ ಮತ್ ಅಲ್ಲಿಂದ ಒಳಗಲ್ಲ ಕ್ಲೀನ್ ಆಗ್ಬೇಕತ್ತಮ್ಮ ನೋಡಿ ಬಾಯ ನೀರ್ ಹಾಕೊಂಡ್ ಹೋಗ್ತಾನ ನೋಡ್ರಿ ಫಸ್ಟ್ ಹಲ್ ತಿಕ್ಬೇಕ ಆಮೇಲೆ ಮಕ್ಕ ತುಕ್ಕೋಬೇಕ ಮಕ ತಕೊಂಡ್ ಹಲ್ ತಿಕ್ಕೊಳಕತ್ತಾನ ಬೇನಿ ಕಡ್ಡಿ ಕೈ ಹಿಡ್ಕೊಂಡ್ ಮಕ್ಕ ತುಕ್ಕಂತ ನೀವು ಹಲ್ ತಿಕ್ಕ ನಮ್ಮ ರವಿಚಂದ್ರ ಎಷ್ಟ್ರಾಡಿನರಿ ಅವರು ಹಲ್ ತಿಕ್ಕೋ ವಿಧಾನ ಹೇಳ್ಕೊಡ್ತಾರಂತ ಸ್ವಲ್ಪ ಗಮನ ಇಟ್ಟು ಹೇಳಪ್ಪ ಮುಂಜಾನೆ ಅದ್ ಏನ್ ಮಾಡ್ಬೇಕಂದ್ರಿ ಬೆನ್ ಕಡೆ ಮುಕ್ಕಬೇಕ ಹ್ಮ್ ಈ ತರ ಮುಂಜಾನೆ ದೋಸ್ತರು ಕೂಡ ಅಲ್ಲಿ ತಿಕ್ಕಾಕ ಪುಣ್ಯ ಮಾಡಿರ್ಬೇಕ ಹ್ಮ್ ಅದು ಎಲ್ಲ ಮಲಪ್ರಭಾ ನದಿ ದಂಡಿ ಒಳಗ್ ಕುಂತ ಕಾಟ ಅಲ್ಲಿ ತಿಕ್ಕಾಕತ್ತೀವ್ರಿ ನದಿ ಸ್ವಲ್ಪ ನದಿ ತೋರ್ಸಪ್ಪ ಸುಳ್ಳ ಮತ್ತೆ ಸ್ವಲ್ಪ ಈ ಮಲಪ್ರಭಾ ನದಿ ಐತಿಲ್ಲ ಅದನ್ನ ಸ್ವಲ್ಪ ಬಿಡಿಸಿ ಬರಿತೇನೆ ಮಲ ಪ್ಲಸ್ ಪ್ರಭಾ ಮಲಪ್ರಭಾ ದಂಡಿಗೆ ಬಜಿ ಹಾಕ್ಯಾರ ಅಡಿಸಿ ಮಕ್ಕಳು ಒಂದು ಆಳ್ವಿಕೆ ಮಾಡಿದಂತ ಕಿತ್ತೂರ್ ರಾಣಿ ಸಂಸ್ಥಾನ ಮಲಪ್ರಭಾ ನದಿ ಒಳಗ ಒಂದ್ ಟೈಮ್ನ್ಯಾಗ ಇವ್ರು ಹೇಳಿದ್ದನ್ನ ಬಾಳ ಮನ್ಸಿಗೆ ತಗೋಬೇಡ್ರಿ ಅಷ್ಟ ಸುಮ್ಮ ಕಾಮಿಡಿಗೋಸ್ಕರ ಮತ್ ಸೀರಿಯಸ್ ತಗೊಂಡ್ ಮತ್ ಇವ್ರ ಮ್ಯಾಗ ಏನ್ರ ಅವ್ ಏನ ಯಾವ ಸೆಕ್ಷನ್ 104 108 ಯಾವ ಸೆಕ್ಷನ್ ಹಾಕಿ ಮತ್ ಜಡಿ ತೊಗೊಂಡೋಗ್ರಿ ಇವ್ರನ್ನ ಏನ್ ಮಾಡಕ್ ಬರಲ್ಲ ಸ್ವಲ್ಪ ಏನೋ ಸ್ವಲ್ಪ ಎರ್ರ ಬಿಡ್ರಿ ಮಾತಾಡ್ತಾನ್ರಿ ಹೊಟ್ಟೆ ಯಾಕಂದ್ರಿ ನೀವು ಸರಿ ಸುದ್ದಿಲ್ಲ ಅವ್ರದಲ್ಲ ನಮ್ ಸುದ್ದ ಐತ್ರಿ ಅವಂದ ಸುದ್ದಿ ನೋಡ್ರಿ ಯಾತ್ರ ಅದನ್ನಲ್ಲ ಮೇಜ್ ಅಸಲ್ ಸರಿ ಇಲ್ರಿ ತಲಿ ಅವ್ರಿಬ್ರ ಅಲ್ಲಿ ಕಾಲಿ ಕೂತಾರ ನೋಡ್ರಿ ಸಿಎಂ ಮಂಗ್ಯ ಕೂತಂಗ ನೋಡ್ರಿ ಕಲ್ ಮೇಲೆ ನೋಡ್ರಿ ಬೇಕಾರೆ ಸಿಎಂ ಮಂಗ್ಯನ ಮಂಗೆ ಸುಳೆ ಮಕ್ಕಳು ಒಂದ್ ಕರ್ಮೆಂಗೆ ಒಂದ್ ಬಿಡ ಮಂಗ್ಯ ನೋಡ್ರಿ ಅದು ಅಲ್ಲಿ ಕುಂತವ್ರ ದಾಂಡಿಗೆ ಹೋಗಿ ಮಂಗೆ ಸುಳೆ ಮಕ್ಕಳು ಮುಂದೆ ಕುಂತಾರ ಈಗ ಅವ್ರ ಮುಂದ್ ಕುಂತಾಗ ಈದ್ ಫುಲ್ ಬರ್ತಂತ ಸರಿಯಾಗ ಈದ್ ಬಲೆ ಫುಲ್ ಬರ್ತ್ರಿ ಅವಾಗ ಯಾಕಂದ್ರ ಅವಾಗ ಮಣಕಾಲ್ ಮೇಲೆ ಬಂದ್ರ ಸತ್ತವಕನ್ರಿ ಅವ ಮಣಕಾಲ್ ತಾಗ ಇರ್ಬೇಕ್ರಿ ನೀರ್ ಅಂದ್ರ ಈಸ್ ಬಿಡ್ತಾನವ ಇಲ್ಲಂದ್ರ ಬಿಡಿಗಿಲ್ಲವ ಇನ್ನೊಬ್ಬ ಹಿಂದ್ ಕುಂತಾನಲ್ರಿ ಅವ ನೀರ್ನೇ ಬಿದ್ರ ಸಾಕತಿ ಮುನ್ಗಾಗಿಲ್ಲ ಅವ ತೆಲ್ಕಂದ್ ಹೋಗ್ಬಿಡ್ತಾನವ ಅವ ಪೈಕ್ರಪ್ರಿ ಅವ ಒಳ್ಳೆ ಹಲ್ ತಿಕ್ಕಿನೇ ಬೆಟ್ಟಕ್ಕಿವಿ ಈಗ ಹಲ್ ತಿಕ್ಕಿದ್ವಿ ನಮ್ ದೋಸ್ತ ಸಂಕ್ರಾಂತಿಗೆ ಏನೋ ಒಂದ್ ಎರಡು ನುಡಿಮುತ್ತುಗಳನ್ನ ಹೇಳ್ತಾನಂತ ಕೇಳಿಸ್ಬೋದು ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಏನಪ್ಪಾ ಅಂದ್ರ ನಾವು ಮಲಪ್ರಭಾ ನದಿ ದಂಡಿ ಮೇಲೆ ಕುಂತಿದ್ವಿ ಈಗ ನಮ್ಗೆ ಇಲ್ಲಿ ಕಂಡಂತ ಒಂದು ದೃಶ್ಯ ಏನಪ್ಪಾ ಅಂದ್ರ
ಈಗ ಮಕರ ಸಂಕ್ರಾಂತಿ ವಿಶೇಷತೆ ಏನಪ್ಪಾ ಅಂದ್ರೆ ತಿಳ್ಸೋದು ನಾವು ವಿಶೇಷ ಸೂಚನೆ ಕೊಡೋದು ಏನಪ್ಪಾ ಅಂದ್ರ ಎಲ್ಲಾರ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲಾರು ನದಿಗೆ ಹೊಳೆಗೆ ಎಲ್ಲಾರು ಜಳಕ ಮಾಡಕಂತ ಹೋಗ್ತೀರಿ. ನಿಮ್ಗ್ ತಿಳ್ಸೋದ್ ಏನಪ್ಪಾ ಅಂದ್ರ ಎಲ್ಲಾರು ಜಳಕ ಮಾಡ್ರಿ ಏನ ಮಾಡ್ರಿ, ಆದ್ರ ಮಲ ಮೂತ್ರ ಏನ ಇದ್ರುನು ಹೊರಗಡೆ ಮಾಡ್ರಿ, ನದಿಗ್ ಬಂದ್ ಮಾಡಕ್ ಹೋಗ್ರಿ, ಹೊಳ್ಯಾಗ ಬಂದ್ ಮಾಡಕ್ ಹೋಗ್ರಿ. ಯಾಕಂದ್ರ ಈ ನದಿಯ ನೀರು ಎಲ್ಲಾ ನೀರು ಒಂದ್ ಹಳ್ಳಿಗೆ ಒಂದ್ ಸಿಟಿಗೆ ನೀರು ಕುಡಿಯಾಕಂತ ಉಪಯೋಗ ಆಗತ್ತ. ಅದಕ್ಕ ನಿಮ್ಗೆ ಎಲ್ಲರಿಗೂ ತಿಳಿಸೋದೇನಂದ್ರ ಇಂತ ಒಂದು ಕೆಟ್ಟ ವರ್ತನೆಗಳು ಬೇಡ. ನನ್ ಪ್ರಕಾರ ಎಲ್ಲ ತಿಳ್ಸಕತ್ತೀವಿ. ನೀನ್ ಒಂದ್ ಎರಡು ಮಾತು ಹೇಳಪ್ಪ ಮಕರ ಸಂಕ್ರಾಂತಿಗೆ. ಏನಿಲ್ಲ ನೋಡ್ರಿ, ನಮ್ಮ ಹುಡುಗನ ಮಾತಿನ ಸಾರಾಂಶ ಇಷ್ಟೇ. ಯಾರಾದ್ರೂ ಈಗ ಮಲಪ್ರಭಾ ನದಿ ಹರಿತೈತೆ ಇಲ್ಲಿ ನಮ್ಮ ನಾಗರಾಳ, ಬನಶಂಕರಿ, ಬಾದಾಮಿ ಈ ಭಾಗದಾಗ. ದಂಡಿಗೆ ಬಂದ್ ಬಿಗ್ರನ್ ಕಳಿಸ್ಬೇಕಾರ, ಅದು ಬಾಳ ದೊಡ್ಡ ಸಮಸ್ಯೆ. ಅದ ನೀರ ಏನಾಗತ್ತಂದ್ರ ಮುಂದ್ ಯಾವ್ದೋ ಒಂದ್ ಊರಿಗೆ ಕುಡಿಯೋ ನೀರಿಗೆ ಅದನ್ನ ಮಾಡಿ ಫಿಲ್ಟರ್ ಮಾಡಿ ಕಳಿಸ್ತಾರೆ. ಅದ ಕುಡಿಯುವಂತ ವ್ಯವಸ್ಥೆ ನಡೆದೈತಿ ಈಗ. ಅದಕ್ಕ ದಯವಿಟ್ಟು ಯಾರಾದ್ರೂ ದಂಡಿಗೆ ಬಂದ್ ಆತರ ಮಾಡಕ್ ಹೋಗ್ಬೇಡ್ರಿ. ನಿಮ್ಗ ಅಂತದ್ ಏನ್ರ ಕಾಲ ಇತ್ತಂದ್ರ ನೀರ್ ತುಂಬ್ಕೊಂಡು ದೂರ ಹೋಗಿ ಮಾಡ್ಬೇರಿ. ಅದನ್ನ ಏನಿಲ್ಲಪ್ಪ ಬಂದ್ ಅದೇ ತಗೊಂಡ್ಬರ್ರಿ ಬಂದ್ ಇಲ್ಲೇ ಎಲ್ಲ ಮಾಡ್ರಿ. ಇಂತ ಹೊಲಸ್ ಮಾಡಕ್ ಹೋಗ್ಬೇಡ್ರಿ ಅನ್ನೋದು ನಮ್ಮ ಒಂದು ವಿನಂತಿ. ಬಂದ್ ಇಲ್ಲೇ ಬಂದ್ ತೊಳ್ಕೊಬಿಡ್ರಿ. ಸಾಲಿ ಕಲ್ತವ್ರ ಇಷ್ಟ ಮಾಡ್ತಿರ್ತಾರ. ಈಗ ತಿಳ್ದಾರ ಮಾಡೋದ ಆಲ್ಮೋಸ್ಟ್ ಅಲ್ಲ ತಿಳ್ದಾರ ಮಾಡ್ತಿರ್ತೀರಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಏನಪ್ಪಾ ಅಂದ್ರ ನಾವ್ ನೀರ್ ಕುಡಿತೀವಿ ಅಂತ ಹೇಳ್ಕಟ್ಟವ್ರು ಒಳ್ಳೆ ಒಂದು ಮನೋಭಾವನ ಹೊಂದಿರ್ತಾರ ಒಂದು ನದಿ ನೀರಿನ ಮೇಲೆ. ಈಗ ತಿಳ್ದಾರ ತಪ್ಪು ಮಾಡೋದು. ಈ ತರ ಯಾರು ಮಾಡಕ್ ಹೋಗ್ಬೇಡ್ರಿ, ತಪ್ಪು ಮಾಡಕ್ ಹೋಗ್ಬೇಡ್ರಿ. ಇಷ್ಟ ನೋಡ್ರಿ, ನೀವು ವಿಡಿಯೋದ ಮುಖಾಂತರ ಹೇಳೋದು ಇಷ್ಟ ಅರ್ಥ ಮಾಡ್ಕೊರಿ. ಯಾಕಪ್ಪ ಅಂದ್ರ ಅದು ನೀರ್ ಅನ್ನೋದು ಬಾಳ ಪವಿತ್ರ. ಅದಕ್ಕ ಒಂದ್ ಜನ ಏನ್ ಮಾಡ್ತಾರ, ಇದ ನೀರ್ ತಗೊಂಡ್ ಪೂಜೆ ಮಾಡ್ತಾರ. ನೀವು ಒಂದ್ ಜನ ಏನ್ ಮಾಡ್ತೀರಿ, ಹೊಲಸ್ ಕೆಲ್ಸ ಎಲ್ಲಾ ಮಾಡ್ತೀರಿ. ಹಿಂಗೆಲ್ಲಾ ಮಾಡಕ್ ಹೋಗ್ಬೇಡ್ರಿ. ಇನ್ನೊಂದ್ ಏನಪ್ಪಾ ಅಂದ್ರ ಹೆಣ್ಮಕ್ಳು ಬಟ್ಟಿ ಗಿಟ್ಟಿ ಎಲ್ಲಾ ನೀರ್ ತಗೊಂಡ್ ಕಟ್ಟ ದಂಡಿಗೆ ಹೋಗಿರಿ, ಆದ್ರ ಒಳ್ಯಾಗ ಹೋಗ್ಯಕ್ ಹೋಗ್ರಿ ಬಟ್ಟಿ. ಯಾಕಪ್ಪ ಅಂದ್ರ ಸಾಬೂನ್ ನೀರು ಎಲ್ಲಾ ನೀರು ಕುಡಿಯಾಕ ಹೋಗವ್ರಿ. ಇಷ್ಟ ನಿಮ್ಗೆಲ್ಲಾ ಈ ವಿಡಿಯೋ ಮುಖಾಂತರ ಏನ್ ತಿಳಿಸ್ತೇವಪ್ಪ ಅಂದ್ರ ಒಳ್ಳೆ ಮಳೆ ಹೇಳಿದ್ರ ಅದ ಮತ್ತ ಯಾರು ಮಲ ಮೂತ್ರ ವಿಸರ್ಜನೆ ಅವನ್ನೆಲ್ಲ ಏನು ಮಾಡಕ್ ಹೋಗ್ರಿಲ್ಲ. ಬಟ್ಟಿ ಒಗ್ಯಾಕ್ ಹೋಗ್ಬಿಡ್ರಿ, ಸಾಬೂನ್ ನೀರ್ ಬಳಸಕ್ ಹೋಗ್ಬಿಡ್ರಿ. ಯಾಕಂದ್ರ ಕುಡಿಯೋ ನೀರು ಹಳ್ಳಿಗೆ ಸಿಟಿಗಳಿಗೆಲ್ಲ ಇಲ್ಲಿ ನದಿ ನೀರ ತಗೊಂಡ್ ಹೋಗಿ ಫಿಲ್ಟರ್ ಮಾಡಿ ಅವನ್ನ ಕಳಿಸ್ತಾರ. ಅಷ್ಟ. ಈ ತರ ಆದ್ರ ಮತ್ತೆ ಆರೋಗ್ಯದೊಳಗ ಏರ್ಪೇರ್ ಹಾಕವು. ನಮ್ಗ ಒಂದ್ ಚರ್ಮ ರೋಗ ಅದು ಏನೋ ಒಂದು 108 ರೋಗ ಕಲ್ಸೋದ ನಾವ. ಅದಕ್ ಕಾರಣ ನಾವ, ಪೇಚಾಡೋದು ನಾವ. ಆ ರೋಗ ಹುಟ್ಟಕ್ಕ ಕಾರಣ ನಾವ ಇರ್ತೀವಿ. ಅದ್ರ ರೋಗ ಸಲಾಗ ಅಳೋದ ಕರೆದ ಎಲ್ಲ ಮಾಡಿದ ನಾವ. ಅದಕ್ಕ ಈ ತರ ಆಗ್ಬಾರ್ದಂದ್ರ ನೀವು ಇಂತ ಎಚ್ಚರಿಕೆಗಳನ್ನ ಪಾಲಿಸ್ಬೇಕು ಅಷ್ಟೇ. ಇನ್ನೊಂದ್ ಏನ್ರ ಮಕರ ಸಂಕ್ರಾಂತಿಗೆ ಒಂದು ದಿವ್ಯ ಸಂದೇಶ ಕೊಡಕತ್ತಾರ ನಮ್ಮ ರವಿಚಂದ್ರ ಗುರುಗಳು. ಏನಂದ್ರ ಜೀವನದಾಗ ನದಿ ಇದ್ದಾಗ ಇರ್ಬೇಕಂತ. ಏನೇ ಕಷ್ಟಪ್ಪ ಅಂದ್ರನ ಮುಳ್ಳು ಕಲ್ಲು ಏನಪ್ಪ ಅಂದ್ರನ ಆ ಕಲ್ಲು ಐತಾ ಅದ್ರ ಸೈಡ್ ಆಗಿ ಹೋಗ್ಬೇಕು. ಅದ್ ಕಲ್ಲು ಐತಂತ ಕಟ್ಟ ಅದಕ್ ಹಾದ್ ಹೋಗ್ಬಿಡ್ರಿ, ಅದ್ರ ಸೈಡ್ ಆದ್ವರಿ. ಜೀವನ ಹೆಂಗ ಎಷ್ಟ ಕಷ್ಟ ಬಂದ್ರ ನದಿ ತರ ನಿಂದ್ರಲಾರ್ದಂಗ ಹರ್ಕಂತ ಹೋಗ್ಬೇಕು. ನದಿ ಒಂದಿನ ಬತ್ತಿ ಹೋಗುತ್ತಾ, ಆತರ ನಾವು ಒಂದಿನ ಸತ್ತೋಕಿವಿ. ಎಲ್ಲರಿಗೂ ಸಾವಿದ್ದ ಇರೋಷ್ಟು ದಿನ ನದಿ ತರ ಬದುಕ್ಬೇಕು. ಕಂಗ್ರಾಚುಲೇಷನ್ ಬ್ರದರ್. ಅಷ್ಟೇ 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 ಅಷ್ಟೇ. ಕಂಗ್ರಾಚುಲೇಷನ್. ನಮ್ಗೆ ಒಳ್ಳೇದ್ ಮಾಡ್ರೆ ದೇವ್ರು. ಏನ್ರಿ ಹೇಳ್ತಾನ? ಥ್ಯಾಂಕ್ ಯು. ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಹೀಗೆ. ನಂತರ ನಾವೆಲ್ಲ ಮಾಕೋಟಕ್ಕೆ ಹೋದ್ವಿ. ಮಾಕೋಟಕ್ಕೆ ಹೋದ್ಮೇಲೆ ಅಲ್ಲಿ ಇರ್ತಕ್ಕಂಥ ಹೊಂಡದಲ್ಲಿ ಜಳಕ ಮಾಡಿದ್ವಿ. ಹಾಯ್ ಗೆಳತಿ. ಅಡ್ಡಾಬೇಡಿ. ಸಿಂಗಾಕ ಬರೋಲ್ಲ. ಮಾಕೋಟದಿಂದ ನಾವು ಶಿವಮಂದಿರಕ್ಕೆ ಬಂದ್ವಿ. ಅಲ್ಲಿರ್ತಕ್ಕಂಥ ವಿಭೂತಿ ನಿರ್ಮಾಣ ಕೇಂದ್ರ ಮತ್ತು ಗೋಶಾಲೆಯನ್ನ ವೀಕ್ಷಣೆ ಮಾಡಿದ್ವಿ.
ವಿಭೂತಿ ಮಾಡಾಕ ಇಲ್ಲಿ ಇದನ್ನ ಸುಡ್ತಾರ ನೋಡ್ರಿ, ಸಗಣಿ ಸುಟ್ಟು ಅದನ್ನ ತಗೊಂಬಂದು ವಿಭೂತಿ ಮಾಡ. ಇಲ್ಲೇ ಬೂತ್ ಸುಟ್ಟಿದ್ದು ಬರೀ ಇದನ್ನ ತಗೊಂಡ ವಿಭೂತಿ ಮಾಡ್ತಾರ. ನಿಮ್ ಇಷ್ಟ ಬಂದಿದ್ ನೀವು ಮಾಡ್ಕೊಂಡು. अच्छा ठीक है. ವಿಭೂತಿ ರೆಡಿ ಮಾಡಿ ಇಟ್ಟಾರ. ಇದು ಒರಿಜಿನಲ್ ವಿಭೂತಿ. ಇದು ವೈಟ್ ಕಲರ್ ಬರ್ತಲ್ಲ, ಅದು ಕೆಮಿಕಲ್ ಮಿಕ್ಸ್ ಇರುತ್ತಾ. ಇದು ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ, ಪ್ಯೂರ್ ಸಗಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿಗಳು. ನಮ್ಮ ಶಿವ ಮಂದಿರದೊಳಗೆ ಸಿಗ್ತಾವ. 25 ರೂಪಾಯಿ ಒಂದಿವು. ಯಾರಾದ್ರೂ ಶಿವ ಮಂದಿರಕ್ಕೆ ಬಂದ್ರೆ ವಿಭೂತಿ ಒಯ್ಯೋದನ್ನ ಮರಿಬೇಡ್ರಿ. ನಿಮ್ಮ ದೇಹವನ್ನು ಚಂದ ಇಟ್ಟಾಕ ಈ ವಿಭೂತಿ ಬಾಳ ಉಪಯೋಗ. ಚಂದ ಇಡಬೇಕಂತ. ಸಗಣಿನ ಸುಟ್ಟು ಸಣ್ಣಗ ಪುಡಿ ಮಾಡೈತಿ ನೋಡ್ರಿ. ಇದ ವಿಭೂತಿ ಆಗತ್ತ. ನೋಡ್ರಿ ನಮ್ಮ ರವೆ ಹಚ್ಕೊಂಡ್ ತೋರಿಸ್ತ ನೋಡ್ರಿ. ಹಾ, ವಿಭೂತಿ ಈ ಮಿಶ್ರಣದ ಹಾಕಿ ಸಣ್ಣ ಮಾಡ್ತಾರ ಅದನ್ನೆಲ್ಲ. ಒಂಥರ ಮಿಕ್ಸರ್ ಇದು ಗ್ರೈಂಡರ್ ಇದು. ಸಗಣಿ ಸುಟ್ಟು ತಗೊಂಬಂದು ಈ ಮಿಷನ್ಗೆ ಹಾಕಿ ಸಣ್ಣ ಪುಡಿ ಮಾಡಿ ಅಲ್ಲಿ ಹೋಗಿ ವಿಭೂತಿ ಮಾಡಿ ಕೊಟ್ಬಿಡ್ತಾರ. ಅವ ನಮ್ಮ ಶಿವಯೋಗ ಮಂದಿರದ ಒರಿಜಿನಲ್ ವಿಭೂತಿಗಳು. ವಿಭೂತಿಗೆ ಬಹಳಷ್ಟು ರೋಗಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಐತಿ ಏನ್ರಪ್ಪ. ಇದೆಲ್ಲ ನಮ್ಮ ಶಿವ ಮಂದಿರ ನೋಡ್ರಿ ನಿಮಗಾಗಿ. ಇದು ಶಿವಯೋಗ ಮಂದಿರದ ಗೋಶಾಲೆ. ಇಲ್ಲಿ ಸಾಕಷ್ಟು ಹಸುಗಳದಾವು. ಈ ಹಸುಗಳನ್ನ ಇಲ್ಲೇ ಸಾಕಾಣಿಕೆ ಮಾಡ್ತಾರ. ಈ ಹಸುಗಳಿಂದ ಬಂದಿರತಕ್ಕಂಥ ಸಗಣಿಯಿಂದ ಅಲ್ಲಿ ವಿಭೂತಿ ತಯಾರು ಮಾಡಿ ಎಲ್ಲ ಜನಗಳಿಗೆ ಮಾರಾಟ ಮಾಡ್ತಾರ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೋಡ್ರಿ ಚಿತ್ರ ಮಗ ಯಾತ್ರೆಯಲ್ಲಿ ಮಹೇಶಿ ಮಳೆ ಹುಟ್ಟಿದ್ದು ಕೇರ್ ಮಾಡ ಸೇಮ್ ಇಬ್ರು ಸೇಮ್ ಕಟ್ಟೆಯಲ್ಲಿ ಚಲೋ ಎಣ್ಣೆ ಹೊಡಿಬೇಕು ಫುಲ್ ನಳ್ಳೆ ನೋಡ ಯಾಕೆ ಕಟ್ಟೆ ಇಲ್ಲದನ ರಾಧಾ ಅದ ನೋಡ್ರಿ. ರಾಧಾ ಅದ್ರಂತ
ನಂತರ ನಾವು ಶಿವಮಂದಿರದಲ್ಲಿರ್ತಕ್ಕಂಥ ಪ್ರಸಾದ ಸೇವನೆ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. Thanks. Love you. Forever.